ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅನಾನಸನ್ನು ಬಳಸಿಕೊಂಡು ಈ ಸಲಾಡ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದೇನೆ. ಇವಾಗ ಮೊದಲಿಗೆ ಈ ಅನಾನಸನ್ನು ಕಟ್ ಮಾಡಿಕೊಳ್ಳು. ಒಳ್ಳೆ ಹಣ್ಣಾಗಿದೆ ನೋಡಿ. ನೋಡಿ, ಈ ರೀತಿಯಾಗಿ ಸುಲಭವಾಗಿದ್ದರೆ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಅನಾನಸುಗಳನ್ನೆಲ್ಲ ಕಟ್ ಮಾಡಿಕೊಂಡಾಗಿದೆ. ಇವಾಗ ಇದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿಳ್ತಿದ್ದೇನೆ. ನೋಡಿ, ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಹೆಚ್ಚಿದ ಹಸಿಮೆಣಸಿನ ಹೋಳುಗಳನ್ನು ಇದಕ್ಕೆ ಹಾಕಿಳ್ತಿದ್ದೇನೆ. ಇನ್ನೊಂದು ಟೊಮೆಟೊವನ್ನು ಇದಕ್ಕೆ ಸಣ್ಣದಾಗಿ ಹೆಚ್ಚಿ ಸೇರಿಸಬೇಕು. ಇದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇವಾಗೊಂದು ನೀರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಒಂದು ಲಿಂಬೆಹಣ್ಣು ಕಟ್ ಮಾಡಿ ಇದಕ್ಕೆ ರಸವನ್ನು ಹಿಡಿಕೊಳ್ಬೇಕು. ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲೆ. ಇದನ್ನು ನಾವು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಮಿಶ್ರಣ ಮಾಡುವ. ನೋಡಿ, ನಮ್ಮ ಪೈನಾಪಲ್ ಸಲಾಡ್ ತಯಾರಾಗಿದೆ. ನೋಡಿ, ನಮ್ಮ ಹೆಲ್ತಿಯಾದಂತಹ ಪೈನಾಪಲ್ ಸಲಾಡ್ ತಯಾರಾಗಿದೆ. ನೋಡಿ, ನಮ್ಮ ಪೈನಾಪಲ್ ಸಲಾಡ್ ತಯಾರಾಗಿದೆ. ಇವಾಗ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇದು ನಮಗೆ ಈ ಜೀರ್ಣಕ್ರಿಯೆಗೆ ಸಹಕಾರಿ. ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಅದೇ ರೀತಿ ಈ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಇರುವ ಕಾರಣ ಇದು ಚರ್ಮಕ್ಕೆ ಬೇಕಾದಂಥ ಒಂದು ಹೊಳಪನ್ನು ನೀಡುತ್ತದೆ. ಈ ಬಾಡಿಯಲ್ಲಿ ಉಂಟಾಗುವಂಥ, ನಮ್ಮ ಶರೀರದಲ್ಲಿ ಉಂಟಾಗುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಮತ್ತು ಇದರಲ್ಲಿ ಫೈಬರ್ ಇರುವುದರಿಂದ ಇದು ನಮಗೆ ಈ ತೂಕ ನಿಯಂತ್ರಣ ಮಾಡುವವರಿಗೆ, ಡಯಟ್ ಮಾಡುವವರಿಗೆಲ್ಲ ಇದು ಅನುಕೂಲ.
ಅಂತ ಹೇಳ್ಬೋದು. ಇದನ್ನು ನಾವು ಸೇವಿಸ್ತಾ ಇದ್ದರೆ ಈ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ. ಹಾಗೆ ಆಹಾರವನ್ನು ಈ ಕಡಿಮೆ ಸೇವಿಸಿ ಡಯಟ್ ಮಾಡುವವರಿಗೆಲ್ಲ ಇದು ಅನುಕೂಲ. ಹಾಗೆ ಈಗ ಇದನ್ನು ನಮ್ಮ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿದ್ರಲ್ಲ, ಅನಾನಸಿನಿಂದ ಒಂದು ಸಲಾಡ್ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳೋದಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ, ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.